ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ದೇಹದಲ್ಲಿ ಕ್ಯಾಲ್ಶಿಯಂ ಕೊರತೆಯಾದರೆ ಯಾವ ಸಮಸ್ಯೆಗಳು ಎದುರಾಗುತ್ತವೆ? ಆಪ್ಷನ್ಸ್: ಎ ಕಣ್ಣಿನ ಪೊರೆ, ಬಿ ಚರ್ಮ ಸುಕ್ಕುಗಟ್ಟುವಿಕೆ, ಸಿ ಮೂಳೆ ದುರ್ಬಲ, ಡಿ ಹಲ್ಲುಗಳ ಸಮಸ್ಯೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಕ್ಯಾಲ್ಶಿಯಂ ಪ್ರಮಾಣ ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾದ ಪ್ರಮುಖ ಖನಿಜಾಂಶವಾಗಿದೆ. ವಯಸ್ಸಾದಂತೆ ಇದು ನಮ್ಮ ಮೂಳೆಗಳನ್ನು ಗಟ್ಟಿ ಮಾಡುವುದು ಮಾತ್ರವಲ್ಲದೆ ಮೂಳೆಗಳ ಸಾಂದ್ರತೆಯನ್ನು ಕಾಪಾಡುತ್ತದೆ. ಆದರೆ ದೇಹದಲ್ಲಿ ಕಡಿಮೆ ಕ್ಯಾಲ್ಶಿಯಂ ಪ್ರಮಾಣ ಮೂಳೆಗಳನ್ನು ದುರ್ಬಲ ಮಾಡುತ್ತದೆ ಮತ್ತು ಸಣ್ಣ ಪುಟ್ಟ ಏಟು ಉಂಟಾದರೆ ಮೂಳೆಗಳು ಮುರಿದುಕೊಳ್ಳುವಂತೆ ಮಾಡುತ್ತದೆ. ನಮಗೆ ಯಾವುದೇ ಮೂಲದಿಂದ ಸಿಗುವ ಕ್ಯಾಲ್ಶಿಯಂ ಪ್ರಮಾಣ ನಮ್ಮ ದೇಹದಲ್ಲಿ ಮೂಳೆಗಳಲ್ಲಿ ಮತ್ತು ಹಲ್ಲುಗಳಲ್ಲಿ ಶೇಖರಣೆಯಾಗುತ್ತದೆ. ಒಂದು ವೇಳೆ ನಮ್ಮ ದೇಹದಲ್ಲಿ ಕ್ಯಾಲ್ಶಿಯಂ ಪ್ರಮಾಣ ಕಡಿಮೆಯಾದರೆ ಅದರಿಂದ ಹಲ್ಲು ನೋವು ಮತ್ತು ಹುಳುಕು ಹಲ್ಲು ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಮಕ್ಕಳಲ್ಲಿ ಕ್ಯಾಲ್ಶಿಯಂ ಕೊರತೆ ಇದ್ದರೆ ಹಲ್ಲುಗಳ ಸಮಸ್ಯೆ ನಿರಂತರವಾಗಿ ಮುಂದುವರಿಯುತ್ತದೆ. ಎರಡನೇ ಪ್ರಶ್ನೆ, ಗರ್ಭಿಣಿಯರು ತಮ್ಮ ಗರ್ಭಾವಸ್ಥೆಯಲ್ಲಿ ಯಾವುದನ್ನು ಸೇವಿಸುವುದರಿಂದ ಹುಟ್ಟುವ ಮಗು ಚುರುಕಾಗಿರುತ್ತದೆ? ಆಪ್ಷನ್ಸ್: ಎ ಕೇಸರಿ ಹೂವು, ಬಿ ಸೇಬು, ಸಿ ಕ್ಯಾರೆಟ್, ಡಿ ಅನಾನಸ್. ಸರಿಯಾದ ಉತ್ತರ ಆಪ್ಷನ್ ಡಿ ಅನಾನಸ್. ಗರ್ಭಿಣಿಯರು ತಮ್ಮ ಗರ್ಭಾವಸ್ಥೆಯಲ್ಲಿ ಮಿತವಾಗಿ ಅನಾನಸ್ ಹಣ್ಣನ್ನು ಸೇವಿಸುವುದರಿಂದ ಹೊಟ್ಟೆಯಲ್ಲಿರುವ ಮಗು ಚುರುಕಾಗುವುದಲ್ಲದೆ ಹೆರಿಗೆಯ ಸಮಯದಲ್ಲಿ ಸುಲಭ ಹೆರಿಗೆಗೆ ಕಾರಣವಾಗುತ್ತದೆ. ಹಾಗೆಯೇ ಕೊನೆಯ ವಾರಗಳಲ್ಲಿ ಖರ್ಜೂರವನ್ನು ತಿನ್ನುವುದರಿಂದ ಹೆರಿಗೆಯ ಸಮಯದಲ್ಲಿ ಹೆರಿಗೆಗೆ ಸುಲಭವಾಗುವಂತೆ ನೋಡಿಕೊಳ್ಳುತ್ತದೆ. ಮೂರನೇ ಪ್ರಶ್ನೆ, ವರ್ಷಕ್ಕೆ ಒಮ್ಮೆಯಾದರೂ ಯಾವುದನ್ನು ತೆಗೆದುಕೊಳ್ಳುವುದರಿಂದ ಪಾರ್ಶ್ವವಾಯುವಿನಂತಹ ಸಮಸ್ಯೆಗಳು ಎದುರಾಗುವುದಿಲ್ಲ? ಆಪ್ಷನ್ಸ್: ಎ ಬೇವಿನ ರಸ, ಬಿ ಹರಳೆಣ್ಣೆ, ಸಿ ತೆಂಗಿನ ಎಣ್ಣೆ, ಡಿ ಗೋಮೂತ್ರ. ಸರಿಯಾದ ಉತ್ತರ ಆಪ್ಷನ್ ಬಿ ಹರಳೆಣ್ಣೆ. ಸರಿಯಾದ ಉತ್ತರ ಆಪ್ಷನ್ ಬಿ ಹರಳೆಣ್ಣೆ. ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳಿಲ್ಲದವರು ಮಿತವಾಗಿ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಹರಳೆಣ್ಣೆಯನ್ನು ಸೇವಿಸುವುದರಿಂದ ಹಾಗೆಯೇ ಆಗಾಗ ಹರಳೆಣ್ಣೆಯನ್ನು ದೇಹಕ್ಕೆ ಹಚ್ಚಿ ಸ್ನಾನ ಮಾಡುವುದರಿಂದ ಪಾರ್ಶ್ವವಾಯುವಿನಂತಹ ಸಮಸ್ಯೆಗಳು ಬರದಂತೆ ನಮ್ಮನ್ನು ರಕ್ಷಿಸುತ್ತದೆ. ನಾಲ್ಕನೇ ಪ್ರಶ್ನೆ, ಕಣ್ಣು ನೋವಿದ್ದಾಗ ಕಪ್ಪು ಕನ್ನಡಕ ಧರಿಸಬೇಕು ಎಂದು ಹೇಳಲು ಕಾರಣವೇನು? ಆಪ್ಷನ್ಸ್: ಎ ಸೋಂಕು ಹರಡುವಿಕೆ, ಬಿ ತಂಪಾಗಲು, ಸಿ ಕಣ್ಣಿನ ರಕ್ಷಣೆ, ಡಿ ನೋವು ಕಡಿಮೆ. ಸರಿಯಾದ ಉತ್ತರ ಆಪ್ಷನ್ ಸಿ ಕಣ್ಣಿನ ರಕ್ಷಣೆ. ಪಿಂಕ್ ಐ ಎಂದು ಕರೆಯಲಾಗುವ ಕಣ್ಣು ನೋವಿನಲ್ಲಿ ಕಣ್ಣು ಸಾಮಾನ್ಯವಾಗಿ ಕೆಂಪು ಅಥವಾ ಗುಲಾಬಿ ಬಣ್ಣದ್ದಾಗಿರುತ್ತದೆ. ಈ ರೋಗದಲ್ಲಿ ಕಣ್ಣಿನ ರೆಪ್ಪೆ ಮತ್ತು ಕಣ್ಣಿನ ಬಿಳಿ ಭಾಗವನ್ನು ಕಾಂಜಕ್ಟಿವಾ ಎಂದು ಕರೆಯಲಾಗುತ್ತದೆ. ಇದು ಕಣ್ಣು ರೆಪ್ಪೆ ಮತ್ತು ಕಣ್ಣು ಗುಡ್ಡೆಯನ್ನು ಆವರಿಸಿರುವ ಪಾರದರ್ಶಕ ಪೊರೆಯ ಉರಿಯೂತ ಅಥವಾ ಸೋಂಕಾಗಿರುತ್ತದೆ. ಈ ಸಮಸ್ಯೆಯಿಂದ ಬಳಲುತ್ತಿರುವ ವ್ಯಕ್ತಿಯು ಪ್ರಕಾಶಮಾನವಾದ ಬೆಳಕಿನಲ್ಲಿ ಕಣ್ಣು ಸರಿಯಾಗಿ ತೆರೆಯಲು ಸಾಧ್ಯವಾಗುವುದಿಲ್ಲ. ಹಾಗಾಗಿ ಕಪ್ಪು ಕನ್ನಡಕವನ್ನು ಧರಿಸುವುದರಿಂದ ಪ್ರಕಾಶಮಾನವಾದ ಬೆಳಕಿನಿಂದ ಕಣ್ಣುಗಳನ್ನು ರಕ್ಷಿಸಬಹುದು. ಧೂಳು ಅಥವಾ ಕಣ್ಣಿನ ಕಿರಿಕಿರಿಯನ್ನು ತಪ್ಪಿಸಲು ಡಾರ್ಕ್ ಕನ್ನಡಕವನ್ನು ಅಂದರೆ ಕಪ್ಪು ಕನ್ನಡಕವನ್ನು ಹೇಳುತ್ತಾರೆ. ಐದನೇ ಪ್ರಶ್ನೆ, 2024ರ ಜನಗಣತಿಯ ಪ್ರಕಾರ ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ದೇಶ ಯಾವುದು? ಆಪ್ಷನ್ಸ್: ಎ ಭಾರತ, ಬಿ ಚೀನಾ, ಸಿ ಅಮೆರಿಕ, ಡಿ ಇಂಡೋನೇಷ್ಯಾ. ಸರಿಯಾದ ಉತ್ತರ ಆಪ್ಷನ್ ಎ ಭಾರತ. 2024ರ ಜನಗಣತಿಯ ಪ್ರಕಾರ ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ 10 ದೇಶಗಳ ಪೈಕಿ ಭಾರತ ಮೊದಲನೇ ಸ್ಥಾನದಲ್ಲಿದೆ. ಚೀನಾವನ್ನು ಹಿಂದಿಕ್ಕಿ ಭಾರತ ಮೊದಲನೇ ಸ್ಥಾನದಲ್ಲಿದೆ. ಆರನೇ ಪ್ರಶ್ನೆ, ವಿಪರೀತ ತಲೆನೋವಿನಿಂದ ಬಳಲುತ್ತಿರುವವರು ಯಾವುದನ್ನು ತಲೆಗೆ ಹಚ್ಚುವುದರಿಂದ ತಲೆನೋವು ತಕ್ಷಣ ಕಡಿಮೆಯಾಗುತ್ತದೆ? ಆಪ್ಷನ್ಸ್: ಎ ಹರಳೆಲೆ, ಬಿ ಸುಣ್ಣ, ಸಿ ಅಶ್ವಗಂಧ, ಡಿ ವೀಳ್ಯದೆಲೆ. ಸರಿಯಾದ ಉತ್ತರ ಆಪ್ಷನ್ ಡಿ ವೀಳ್ಯದೆಲೆ.
ವಿಪರೀತ ತಲೆನೋವಿನಿಂದ ಬಳಲುತ್ತಿರುವವರು ವೀಳ್ಯದೆಲೆಯನ್ನು ಪೇಸ್ಟ್ ಮಾಡಿ ಅದನ್ನು ಹಣೆಯ ಮೇಲೆ ಹಚ್ಚಿ ಅದು ಒಣಗಿದ ನಂತರ ತೊಳೆಯುವುದರಿಂದ ತಲೆನೋವು ತಕ್ಷಣ ನಿವಾರಣೆಯಾಗುತ್ತದೆ. 7ನೇ ಪ್ರಶ್ನೆ, ಪುರುಷರಲ್ಲಿ ದುರ್ಬಲತೆ ದೂರವಾಗಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್: ಎ ಅಂಜೂರ, ಬಿ ಲಿವರ್, ಸಿ ಸೋಯಾಬೀನ್, ಡಿ ಏಲಕ್ಕಿ. ಸರಿಯಾದ ಉತ್ತರ ಆಪ್ಷನ್ ಡಿ ಏಲಕ್ಕಿ. ಪುರುಷರು ರಾತ್ರಿ ಮಲಗುವ ಮುನ್ನ ಕನಿಷ್ಠ 2 ಏಲಕ್ಕಿಯನ್ನು ತಿನ್ನುವುದರಿಂದ ಪುರುಷರಲ್ಲಿ ದುರ್ಬಲತೆ ದೂರವಾಗುತ್ತದೆ. ಹಾಗೆಯೇ ಲೈಂಗಿಕ ಆರೋಗ್ಯ ಸುಧಾರಿಸಲು ಇದು ಸಹಾಯ ಮಾಡುತ್ತದೆ. 8ನೇ ಪ್ರಶ್ನೆ, ಮಳೆಗಾಲ ಅಥವಾ ಚಳಿಗಾಲದಲ್ಲಿ ನಮ್ಮ ದೇಹವನ್ನು ಬೆಚ್ಚಗಾಗಿಸಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್: ಎ ಪನ್ನೀರ್, ಬಿ ಡ್ರೈ ಫ್ರೂಟ್ಸ್, ಸಿ ಮೊಟ್ಟೆ, ಡಿ ಮಟನ್. ಸರಿಯಾದ ಉತ್ತರ ಆಪ್ಷನ್ ಸಿ ಮೊಟ್ಟೆ. ಮುಖ್ಯವಾಗಿ ಚಳಿ ಮತ್ತು ಮಳೆಗಾಲದಲ್ಲಿ ದೇಹವನ್ನು ಬೆಚ್ಚಗಿಡಲು ಪ್ರೋಟೀನ್, ಕ್ಯಾಲ್ಸಿಯಂ ಹೊಂದಿರುವ ಆಹಾರ ಅಗತ್ಯವಾಗಿರುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ನಾವು ಪ್ರತಿದಿನ ಮೊಟ್ಟೆಗಳನ್ನು ಸೇವಿಸಿದರೆ ನಮ್ಮ ದೇಹವು ಒಳಗಿನಿಂದ ಬೆಚ್ಚಗಿರುತ್ತದೆ. ಇದಕ್ಕಾಗಿ ಪ್ರತಿದಿನ 1 ಅಥವಾ 2 ಬೇಯಿಸಿದ ಮೊಟ್ಟೆಯನ್ನು ಸೇವಿಸುವುದು ನಮ್ಮ ದೇಹವನ್ನು ಒಳಗಿನಿಂದ ಬಲವಾಗಿರಿಸುತ್ತದೆ. ಅಷ್ಟೇ ಅಲ್ಲ, ಇದನ್ನು ಪ್ರತಿದಿನ ಸೇವಿಸುವುದರಿಂದ ನಮ್ಮ ರೋಗನಿರೋಧಕ ಶಕ್ತಿಯು ಹೆಚ್ಚುತ್ತದೆ. 9ನೇ ಪ್ರಶ್ನೆ, ಶ್ವಾಸಕೋಶದ ಕ್ಯಾನ್ಸರ್ ಬರಲು ಮುಖ್ಯ ಕಾರಣವೇನು? ಆಪ್ಷನ್ಸ್: ಎ ಅತಿಯಾದ ಕೆಮ್ಮು, ಬಿ ಧೂಮಪಾನ, ಸಿ ಆಹಾರ ಪದ್ಧತಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಶ್ವಾಸಕೋಶದ ಕ್ಯಾನ್ಸರ್ ಒಂದು ರೀತಿಯ ಕ್ಯಾನ್ಸರ್ ಆಗಿದ್ದು, ಅದು ಸೋಂಕಿತ ವ್ಯಕ್ತಿಯ ಶ್ವಾಸಕೋಶದ ಮೇಲೆ ಪರಿಣಾಮ ಬೀರುವುದರ ಜೊತೆಗೆ ಶ್ವಾಸಕೋಶದ ಅಂಗಾಂಶಗಳ ಅನಿಯಂತ್ರಿತ ಬೆಳವಣಿಗೆಯನ್ನು ಉಂಟುಮಾಡುತ್ತದೆ ಮತ್ತು ದುಗ್ಧರಸ ಗ್ರಂಥಿಗಳು, ಮೆದುಳು, ಮೂತ್ರಜನಕಾಂಗದ ಗ್ರಂಥಿಗಳು, ಯಕೃತ್ ಮತ್ತು ಮೂಳೆಗಳಂತಹ ಇತರ ಪ್ರದೇಶಗಳಿಗೆ ವೇಗವಾಗಿ ಹರಡುತ್ತದೆ. ಆರಂಭಿಕ ಹಂತಗಳಲ್ಲಿ ಶ್ವಾಸಕೋಶದ ಕ್ಯಾನ್ಸರ್ ಯಾವುದೇ ಲಕ್ಷಣಗಳನ್ನು ತೋರಿಸುವುದಿಲ್ಲವಾದರೂ ಮುಂದುವರಿದ ಹಂತದಲ್ಲಿ ಕಂಡುಬರುವ ರೋಗ ಲಕ್ಷಣಗಳು ಸಾಮಾನ್ಯವಾಗಿ ಹೋಗದಿರುವ ನಿರಂತರ ಕೆಮ್ಮು, ಕೆಮ್ಮುವಾಗ ರಕ್ತವನ್ನು ಗುರುತಿಸುವುದು, ಉಸಿರಾಟದ ತೊಂದರೆ, ಕರ್ಕಶ ಶಬ್ದ, ತೂಕವನ್ನು ಕಳೆದುಕೊಳ್ಳುವುದು, ಎದೆನೋವು ಮತ್ತು ತಲೆನೋವು. ಹಾಗೆಯೇ ಅಧ್ಯಯನಗಳ ಪ್ರಕಾರ ಶ್ವಾಸಕೋಶದ ಕ್ಯಾನ್ಸರ್ ಅಪಾಯಕ್ಕೆ ಆಹಾರದ ಅಂಶಗಳು ಕೊಡುಗೆ ನೀಡುತ್ತವೆ. ಅನೇಕ ವರದಿಗಳು ಸೂಚಿಸಿರುವ ಹಾಗೆ ವಿಟಮಿನ್ ಎ, ಸಿ ಮತ್ತು ಇ ನಂತಹ ಉತ್ಕರ್ಷಣ ನಿರೋಧಕಗಳ ಕಡಿಮೆ ಸೀರಂ ಸಾಂದ್ರತೆಗಳು ಶ್ವಾಸಕೋಶದ ಕ್ಯಾನ್ಸರ್ನ ಬೆಳವಣಿಗೆಗೆ ಕಾರಣವಾಗುತ್ತದೆ. 10ನೇ ಪ್ರಶ್ನೆ, ವಧು ಯಾವಾಗಲೂ ಏಕೆ ವರನ ಎಡ ಬದಿಯಲ್ಲಿರಬೇಕು ಎನ್ನುತ್ತಾರೆ? ಆಪ್ಷನ್ಸ್: ಎ ಹೃದಯಕ್ಕೆ ಹತ್ತಿರ, ಬಿ ಸಂಪ್ರದಾಯ, ಸಿ ರಕ್ಷಣೆಯ ಸಂಕೇತ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ನಮ್ಮ ಹೃದಯ ಎಡಭಾಗದಲ್ಲಿರುತ್ತದೆ. ಆದುದರಿಂದ ವಧು ವರನ ಎಡಬದಿಗೆ ಅಂದರೆ ಹೃದಯದ ಹತ್ತಿರದಲ್ಲಿ ನಿಲ್ಲುತ್ತಾಳೆ ಎಂದು ಹೇಳಲಾಗುತ್ತದೆ. ಹಿಂದಿನ ಕಾಲದಲ್ಲಿ ಸಂಪ್ರದಾಯದಂತೆ ವರ ತನ್ನ ಪತ್ನಿಯನ್ನು ರಕ್ಷಿಸುವ ಸಲುವಾಗಿ ಖಡ್ಗವನ್ನು ಬಲ ಕೈಯಲ್ಲಿ ಹಿಡಿಯುವುದರಿಂದ ವಧು ಎಡಬದಿಯಲ್ಲಿ ನಿಲ್ಲುತ್ತಿದ್ದಳಂತೆ. ಇನ್ನು ಕೆಲವು ಸಂಪ್ರದಾಯಗಳೆಂದರೆ ನಮ್ಮಲ್ಲಿ ಪೂಜಾರಿಗಳು ಹೇಳಿದಂತೆ ನಡೆಯುತ್ತವೆ. ಹೀಗಾಗಿ ವಧು ಯಾವಾಗಲೂ ವರನ ಎಡಬದಿಯಲ್ಲಿರುತ್ತಾಳೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.